ನೋಡಿ ಹೆಂಗೆ ಕಾಣುತ್ತೆ ಗಾಡಿಗಳು. ಸೂಪರ್. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಡೆಸ್ಟಿನೇಷನ್ ನಾಗ್ಪುರ ಹೊರಡ್ತಾ ಇದ್ವಿ. ಈಗ ಸೂರ್ಯೋದಯ ಆಗಿದೆ, ಬೆಳಗ್ಗೆ 6 ಗಂಟೆ. ತುಂಬ ಜನ ಒಳ್ಳೆ ರಾತ್ರಿ ಊಟ ಮಾಡಿ ಎಲ್ಲ ರೆಸ್ಟ್ ಮಾಡ್ದು. ಇವತ್ತಿನ ಡೆಸ್ಟಿನೇಷನ್ ಬಂದು ಇಲ್ಲಿ ಹೈವೇನಲ್ಲಿ ರೋಡಲ್ಲಿ ಜಾಸ್ತಿ ಹೊರಗಡೆ ಎಲ್ಲೇ ಸಿಟಿ ಮಧ್ಯೆ ಹೊರಗಡೆ ಹೋಗಲಿಲ್ಲ. ಇಲ್ಲೇ ರೂಮ್ ಮಾಡಿ ಇಲ್ಲೇ ಸ್ಟೇ ಮಾಡ್ದೆ. ಇವತ್ತು ಡೆಸ್ಟಿನೇಷನ್ ಇರ್ಬೋದು, ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ ಜನ ಎಷ್ಟಾಗ ಜನ ಇದೇ ರೀತಿ ಬೆಳಗ್ಗೆಯಿಂದ ಕಡಿಮೆ ಒಂದು 5-6 ಜನ ಅವರೇ ಬಂದು ಮಾತಾಡಿಸಿ ಒಂದು ತುಂಬಾ ತುಂಬಾನೇ ಒಂಥರ ಪಾಸಿಟಿವ್ ಎನರ್ಜಿ, ಒಂಥರ ತುಂಬಾ ಚೆನ್ನಾಗಿರುತ್ತೆ. ಬಂದು ಇದು ಅಲ್ಲಿವರೆಗೂ ಹೋಗ್ತಾ ಇದ್ದೀರಾ, ಚೈನಾವರೆಗೂ ಹೋಗ್ತಾ ಇದ್ದೀರಾ ಅಂತ ಕೇಳಿ ಮೂಮೆಂಟ್ ತುಂಬಾನೇ ಚೆನ್ನಾಗಿರುತ್ತೆ. ಮಜಾನೇ ಬೇರೆ ಅದು. ಸರಿ, ಡ್ರೈವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಎದುರುಗಡೆ ರೋಡ್ ಎಷ್ಟು ನಾನು ಆಗಲೇ ಹೇಳ್ದಂಗೆ ತುಂಬ ಸಖತ್ತಾಗಿದೆ ರೋಡು. ಓಕೆ, ಮತ್ತು ಇನ್ನೊಂದೇನೆಂದರೆ ಪಕ್ಕದಲ್ಲೇ ಜಸ್ಟ್ ಒಂದು ಸಿಟಿ ಪಾಸ್ ಆಯಿತು. ಸಿಟಿ ಪಾಸ್ ಆಗಿದ ತಕ್ಷಣವೇ ಎಷ್ಟು ಸಖತ್ತಾಗಿ ಗ್ರೀನ್ರಿ ಇದೆ ನೋಡಿ. ಇಲ್ಲೆಲ್ಲ ಹೇಗಿದೆ ಅಂತ ಹೇಳಿದ್ರೆ ಸಿಟಿ ಮಧ್ಯದ ರೋಡ್ ಪಕ್ಕದಲ್ಲಿ ಯಾವುದೂ ಇದಿಲ್ಲ. ಒಂದು ಸ್ವಲ್ಪ ಡಿಸ್ಟೆನ್ಸ್ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲಿ ಎಲ್ಲ ಮನೆಗಳಿರ್ಬೋದು, ಪ್ರತಿಯೊಂದು ಊರಿರ್ಬೋದು, ಪ್ರತಿಯೊಂದು ಇದು. ಆಮೇಲೆ ಗ್ರೀನ್ರಿನ ಆದಷ್ಟು ಉಳಿಸ್ಕೊಂಡಿದ್ದಾರೆ. ತುಂಬಾನೇ ಸಖತ್ತಾಗಿದೆ ಇದು ಮಾಡೋದು ನೋಡೋದಕ್ಕೆ ಮಾತ್ರ. ಓಕೆ, ಮುಂದಿನ ವಿಡಿಯೋಸ್ನ ಕೂಡ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು. ಯೂಟ್ಯೂಬರ್ ಫ್ರೆಂಡ್ಸ್, ಒಂದು ಸ್ಮಾಲ್ ಅಪ್ಡೇಟ್ ಮಾಡಬೇಕಾಗಿತ್ತು. ನಾವು ಟೋಟಲ್ 6 ಜನ ನಾವು ಪ್ಲಾನ್ ಮಾಡಿದ್ದು. ಅದರಲ್ಲಿ ಒಬ್ಬರದ್ದು ಸ್ವಲ್ಪ ವೀಸಾದು ಸ್ವಲ್ಪ ಇಮಿಗ್ರೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ಇವಾಗ ಏನಾಗಿದೆ, ಕಿರಣ್ ಪಾಪ ಇಷ್ಟೊತ್ತನ ಎಲ್ಲ ಮಾತಾಡಿ ಎಲ್ಲ ಆಗಿ ಮಧ್ಯಾಹ್ನದಿಂದನೂ ಅದೇ ಪ್ರೋಗ್ರಾಮಲ್ಲಿ ಪಾಪ ಅವರು ತುಂಬಾ ಬ್ಯುಸಿ ಇದ್ದರು. ಬಟ್ ಇವಾಗ ಏನಾಗಿದೆ, ಇವಾಗ ಕಿರಣ್ ಇಲ್ಲಿಂದ ಬಾಂಬೆಗೆ ಹೋಗ್ತಾ ಇದ್ದಾರೆ. ಬಾಂಬೆಗೆ ಹೋಗಿ ನಾಳೆ ಅದೇನಿದೆ ಎಲ್ಲ ಕೆಲಸಗಳು ಮುಗಿಸಿ ಅಲ್ಲಿಂದ ನಾಳಿದ್ದು ಅವರು ಡೈರೆಕ್ಟ್ ಗೋರಖ್ಪುರ್ ಬರ್ತಾರೆ. ನಾವು ಇಲ್ಲಿಂದ 950 ಕಿಲೋಮೀಟರ್ಸ್ ಇದೆ ಇವಾಗ ನಾವಿರೋ ಜಾಗದಲ್ಲಿ. ನಾವು ಇವಾಗ ನಾಗ್ಪುರಲ್ಲಿದ್ದೀವಿ. ನಾಗ್ಪುರಿಂದ ಸೀದಾ ಗೋರಖ್ಪುರ್ಗೆ ಹೋಗಿ ನಾಳೆ 450 ಕಿಲೋಮೀಟರ್ಸ್ ಟಾರ್ಗೆಟ್ ಮಾಡ್ತಾಯಿದ್ದೀವಿ. ನಾಳಿದ್ದು 405 ಕಿಲೋಮೀಟ್ರು ಮಾಡಿ ಅಲ್ಲಿಂದ ತಿರ್ಗಾ ಅಲ್ಲಿ ಬಂದು ಕಿರಣ್ ಬಂದು ಜಾಯ್ನ್ ಆಗ್ತಾರೆ ನಮಗೆ. ಅಲ್ಲಿಂದ ನೆಕ್ಸ್ಟ್ ನಾವು ಕಟ್ಮಂಡುಗೆ ನಾವು ಕಂಟಿನ್ಯೂ ಮಾಡ್ತೀವಿ. ಓಕೆ, ಇದ್ರ ಪ್ರತಿಯೊಂದು ಅಪ್ಡೇಟ್ಸ್ ಇರ್ಬೋದು. ಅವನ್ನೆಲ್ಲ ಟ್ರಾವೆಲಿಂಗ್ ಅಂತ ಟೈಮಲ್ಲಿ ಬಂದಾಗ ಕೆಲವೊಂದ್ಸರಿ ಅಪ್ಡೇಟ್ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಬಟ್ ಇನ್ನಷ್ಟು ಕೊಟ್ಬಿಟ್ಟಿದ್ದೀವಿ ಸರ್ ಫೋಟೋಗಳನ್ನ. ಮತ್ತು ನಮ್ಮದು ಕೆಂಪಿ ಮತ್ತು ನಮ್ಮದು ರಾಜ, ಇಷ್ಟು ಗಾಡಿಗಳು ಇಲ್ಲಿ ಸಿಕ್ತು ನಮ್ಗೆ. ಬಟ್ 2 ಗಾಡಿ ಮಾತ್ರ ಹೊರಗಡೆ ಪಾರ್ಕಿಂಗ್ ಸಿಕ್ತು. ಇನ್ನು 2 ಗಾಡಿ ಹೊರಗಡೆ ಆಚೆ ಕಡೆ ನಿಲ್ಲಿಸ್ಬೇಕಾಗುತ್ತು. ಓಕೆ, ನೆಕ್ಸ್ಟ್ ಅಪ್ಡೇಟ್ಸ್ ಏನಿದೆ ನಾನು ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಈಗ ಪ್ರತಿಯೊಬ್ಬರು ಚಾಲಕರೆಲ್ಲ ಚೇಂಜ್ ಆಗ್ತಾ ಇದ್ದಾರೆ. ಅವರವರ ಗಾಡಿ ತಗೊಂಡು ಗಜನ ಚಂದ್ರ ಸರ್ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಕಾಳನ ಬಂದು ತೊಗೊತಾರೆ, ಮತ್ತು ಆದರ್ಶ್ ಸರ್ ಬಂದು ವೆನ್ಯೂ ತೊಗೊತಾನೆ. ಗಾಡಿ ನಾನು ರಾಜ ನಾನು ತೊಗೊತೀನಿ. ಓಕೆ, ಪ್ರತಿಯೊಂದು ಅಪ್ಡೇಟ್ಸು ಮಾಡ್ತೀನಿ. ನೆಕ್ಸ್ಟ್ ಇವತ್ತು ತಿಂಡಿಗೆ ಮುಂದೆ ಎಲ್ಲ ಸ್ವಲ್ಪ ದೂರ ಆದಮೇಲೆ ಇವಾಗ ಆಲ್ರೆಡಿ 9:15, ಒಂದು 10-10:30 ತಿಂಡಿಗೆ ನಿಲ್ಲಿಸ್ಬೇಕು ಅಂತ. ಸರ್, ಹೆಂಗೆ ಅನ್ನಿಸ್ತಾ ಇದೆ ಕ್ಲೈಮೇಟು? ತುಂಬ ಚೆನ್ನಾಗಿದೆ. ಏರಿಲ್ಲ. ಹಾಂ, ಮಧ್ಯಪ್ರದೇಶ ಅಲ್ವೇ, ಒಳಗಡೆ ಇದೆ ನೋಡಿ. ಓಕೆ, ಇನ್ನೂ ಬಿಸಿಲು ಜಾಸ್ತಿನೇ ಇಲ್ಲ. ಈಗಂತೂ ಚೆನ್ನಾಗಿದೆ. ಓಕೆ, ಇವತ್ತು ಬೆಳಗಿನ ಉಪಹಾರ ಚೋಲೆ ಬದಲ. ಸರ್, ಹೆಂಗಿದೆ ಟೇಸ್ಟು?
ಚೆನ್ನಾಗಿದೆ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಚೆಂಡು ಸರ್ ನಿಮಗೆ ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಏನಿದೆ, ಮಧ್ಯಾಹ್ನ ಏನು ತಿಂತೀವಿ ಮತ್ತು ಪ್ರತಿಯೊಂದೆಲ್ಲ ಅಪ್ಡೇಟ್ ಮಾಡ್ತೀವಿ. ಬಟ್ ತುಂಬ ನೀಟಾಗಿದೆ, ಚೆನ್ನಾಗಿದೆ. ಒಳ್ಳೆ ಕಡೆ ತಿಂಡಿ ತಿಂತಾ ಇದ್ವಿ. ಸ್ವಲ್ಪ ವಂಡರ್ಫುಲ್. ಒಂದು ಫಾರೆಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಜಸ್ಟ್ ಒಂದು ಟೀ ಕುಡಿಯೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ಹಿಂಗೆ ಸೈಮಲ್ಟೇನಿಯಸ್ಲಿ ಗಾಡಿಗಳೆಲ್ಲ ಒನ್ ಬೈ ಒನ್ ಫೋಟೋ ತೆಗಿ ಬನ್ನಿ. ಸಕ್ಕತ್ತಾಗಿ ನೋಡಿ ಹೆಂಗೆ ಕಾಣುತ್ತೆ ಗಾಡಿಗಳು. ಸೂಪರ್. ಈಗ ಜಸ್ಟ್ ಮಧ್ಯಪ್ರದೇಶ ಎಂಟ್ರ್ ಆಗಿದ್ದೀವಿ. ತುಂಬಾ ಬಿಸಿಲಿದೆ, ಹಾರಿಬಲ್ಲು. ಗಾಡಿಗಳೆಲ್ಲ ನಿಲ್ಲಿಸಿದ್ದೀವಿ. ಸಖತ್ ಬಿಸಿಲಿದೆಪ್ಪ. ಬರೀ ಕಣ್ಣಲ್ಲಂತೂ ಇರೋಕ್ಕೆ ಆಗಲ್ಲ, ಕನ್ನಡಕ ಬೇಕೇ ಬೇಕಿದೆ. ನೋಡಿ ನಾವು ಹೋಗ್ತಾ ಇರೋದಂತ ಫ್ಲೇವರ್ ಥರ. ಓಕೆ, ಹೇಗೆ ಅಂದರೆ ಇಲ್ಲಿ ಜಸ್ಟ್ ನಾಗ್ಪುರೆಲ್ಲ ಬಿಟ್ಟು ಮುಂದೆ ಗೋರಖ್ಪುರ ಆನ್ ದ ವೇ ಹೋಗ್ತಾ ಈ ಥರ ಸಿಗುತ್ತೆ ನೋಡಿ. ಕೆಳಗಡೆ ಬಂದು ಫಾರೆಸ್ಟ್, ಅಂದರೆ ಪ್ರಾಣಿಗಳೆಲ್ಲ ಓಡಾಡೋದಕ್ಕೆ ಎಲ್ಲ ಬಂದು ಕೆಳಗಡೆ ಫಾರೆಸ್ಟ್ ಇರುತ್ತೆ. ಫಾರೆಸ್ಟಲ್ಲಿ ಯಾವುದೇ ರೀತಿ ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರ್ತೀವಿ. ಕೆಳಗಡೆ ಅಂದರೆ ಈ ಥರ ಮಾಡಿ ಇದು ಫ್ಲೇವರ್. ಇದು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ರೋಡು ಅಷ್ಟೇ, ಬರೀ ಸೇಫ್ಟಿಗೆ ಎಲ್ಲ ತುಂಬಾ ಸಖತ್ತಾಗಿ ಪ್ರಿಕಾಷನ್ ತೊಗೊಂಡು ಮಾಡಿದ್ದಾರೆ. ಯಾವುದೇ ಪ್ರಾಣಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ. ಹೈದರಾಬಾದಿಂದ 150 ಕಿಲೋಮೀಟರ್ ಇದ್ದೆ. ಡಿಸ್ಕ್ರಿಪ್ಷನ್ ಮಾಡಲಿ, ಮೆಮೊರಿ ಇದೆಯಾ? ಸಾಕು 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 ಸಾಕು. ಬೆಂಗಳೂರಲ್ಲಿ ಈ ಥರ ಒಂದು ಬಿಲ್ಡಿಂಗ್ ಹೌದು. ಅದರಲ್ಲಂತೂ ಈ ರಿಂಗ್ ರೋಡಲ್ಲಿ ಹೋದ್ರೆ ಈ ಥರ ಬಿಲ್ಡಿಂಗ್ಗಳು. ಇನ್ನು ಹೈದರಾಬಾದಲ್ಲಿ ಇಲ್ಲ. ಸೈಜ್ ಹೆಂಗೆ ಹೋಗಿದೆ ನೋಡಿ. ಜಾಮಿಟ್ರಿ ಬಾಕ್ಸ್ ತರ ಇಲ್ಲಿ ನೋಡಿ. ಮೇಲ್ಡಿ ಅಪ್ಪ ರಾಮ. ರಿಂಗ್ ರೋಡಲ್ಲಿ ಹೋದ್ರೆ ಅದೊಂದು ಮಜಾ ಕಾಣೋದೇ ಆ ಮೊಬೈಲ್ಗೆ. ಅದು ನೋಡಿ ಬಿಲ್ಡಿಂಗ್ ಬೆಕ್ಕಿ ಪಟ್ಟದ ಹೆಂಗೆ ಹೈಟ್ ಕಟ್ಕೊಂಡೋಗಿದಾರ. ಸಾಕು ನೋಡಿ ಫ್ರೆಂಡ್ಸ್. ಇದು ಕೂಡ ಅಷ್ಟು ನೋಡಿ, ಇದು ಕೂಡ ಫಾರೆಸ್ಟ್ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ನಾನು ಅವಾಗ ಏನು ಫ್ಲೇವರ್ ಅಂತ ತೋರಿಸ್ದೆ, ಅದೇ ರೀತಿ ಇದನ್ನು ಕೂಡ. ಬಟ್ ಸೇಫ್ಟಿ ಮೆಜರ್ ಸ್ವಲ್ಪ ಇದು ಸೇಫ್ಟಿ ಮೆಜರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಫ್ರೆಂಡ್ಸ್ ಇಲ್ಲೊಂದು ಗಾಡಿ ಇದೆ ನೋಡಿ, ಮೋಸ್ಟ್ಲಿ ಮಹೇಂದ್ರ ಅದು ಅನ್ಕೋತೀನಿ. ವಿಚಿತ್ರವಾಗಿದೆ ಗಾಡಿ. ಶಟ್ ಸ್ಕಾರ್ಪಿಯೋನ. ಒಬೇರಾಯ್. ಓಕೆ ಓಕೆ, ವೈಲ್ಡ್ ಲೈಫ್ ರೆಸಾರ್ಟ್. ಹೆಂಗೆ ಮಾಡಿಸ್ತಾರಪ್ಪ. ಮಧ್ಯಾಹ್ನ ಒಂದು ಸಮೋಸ, ಒಂದು ಜಾಮೂನು, ಒಂದು ಕೋವಾ. ಇವ್ರದ್ದು 3 ಚಾನಲ್ ಐತೆ. ಮೂರು ದಿನ ಅದಕ್ಕೆ ಇಷ್ಟರಲ್ಲೇ ನಿಲ್ಲಿಸ್ಬಿಟ್ಟು ಸಾಕಪ್ಪ ಇದೆ ಸಾಕು ಅಂದ್ಬಿಟ್ಟು ಇದು ಮಾಡಿದ್ದೀವಿ. ಸಾಹೇಬರು ಮಿಲ್ಸ್ ಹೇಳಿದ್ದಾರೆ. ಸರ್ ಮಿಲ್ಸ್ ಹೇಳಿದ್ದಾರೆ. ಕಾರ್ ಬಗ್ಗೆ ಮಾತಾಡೋರು ನೀವು ಹಾಕಂಗಿಲ್ಲ. ಅದ್ನ ಮೇಲೆ 7-8
ಚಂದ್ರಯಿಂದ ನಾವು ಕಾಪಿ ಹೊಡೆದಿದ್ದೀವಿ. ನಿಮ್ ಜಾಗ ತೋರ್ಸಿದ್ನಲ್ಲ ಮಂಗಳೂರವ್ರಿಗೆ ತೋರಿಸಿದೆ ಒಂದು ಅಲ್ಲಲ್ಲ ಆ ಏರಿಯಾದಲ್ಲಿ ಅಷ್ಟು ನಡೀತಿಲ್ಲ ಅಲ್ಲಿ ಎಮ್ಮೆ ಅಲ್ಲಿ ನಗರದ ಇದು ತಾಲಿ ಒಳ್ಳೆ ರೊಟ್ಟಿ, ಸಕ್ಕತ್ತಾಗಿದೆ ರೊಟ್ಟಿ, ಒಳ್ಳೆ ಮಿಕ್ಸು. ಏನು ಓ ಕ್ಯಾ ಬೋಲ್ ರಾ ಇದೊಂದ್ಸಲ ನಾನು ನನ್ನ ತಮ್ಮಾಜಿ ಮತ್ತು ನನ್ನ ತಂಗಿ, ನಮ್ಮ ವೈಫು, ಮಕ್ಕಳು ಎಲ್ಲ ತುಮಕೂರು ರೋಡಲ್ಲಿ ಒಂದು ಡಾಬಾಗೆ ಹೋಗಿದ್ದು. ಮಂಗಳೂರಿಗೆ ನೀವು ಹೋಗಿ ಜಾಗ ಅಲ್ಲಿ ಇದನ್ನ ಸೇವು ಅಂತ ಮಾಡ್ತಾರೆ, ಮಿಕ್ಸ್ಚರಲ್ಲಿ ಮಾಡೋದು. ಅದೇ ರೀತಿ ಸರ್ರು ಕೂಡ ಸೇಮ್ ಅದನ್ನೇ ತಗೊಂಡಿದ್ದಾರೆ. ರಿಲೇಷನ್ ಅವರು ಡೀಲರ್ ಅಲ್ಲ ನಮ್ಮ ಡ್ರೈವರು ಅಲ್ಲ ಇವ್ರು ಮಾತಾಡ್ಸೋದ್ರಲ್ಲ ಬಂದು ಹೋಗಿದ್ದಾಗ ಡ್ರೈವರ್ಗಳು ಕರ್ನಾಟಕದವರಲ್ಲಿ ಮಲ್ಗಕ್ಕೆ ಹಾಕ್ತಿದ್ರಲ್ಲ ಗಾಡಿ ನೀವು ಹೇಳಿ ಕಳಿಸ್ಬೇಕು ನಮ್ಮನ್ನ ಅವ್ರು ತೋರಿಸ್ಬಿಟ್ಟಿದೆ ಇವರು ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿ, ಇವರು ಚಂದ್ರ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿ. ಯಾವ್ದು ನೋಡ್ಬೇಕು ಅಂತ ಇದಾಗೆ ರೀಲ್ ಸ್ಟಾರ್ಟ್ ಮಾಡ್ಕೊತಾರ. ನೀವೇನ್ ಮಾಡ್ತೀರಾ? ನಾವು ರೀಲ್ ನೋಡೋದೇ ಇಲ್ಲ ಸ್ವಾಮಿ ಹಂಗೆ. ಅಲ್ಲ ನೀವೇನ್ ಮಾಡ್ತೀರಾ ಹೇಳಿ? ನಾವು ವಿಡಿಯೋ ಮಾಡ್ತೀವಿ ಹಿಂಗೆ ನೋಡಿ. ಹಾ? ದುಡ್ಡು ಮಾಡ್ತಾರೆ ಸರ್, ದುಡ್ಡು ಮಾಡ್ತಾರೆ. ಬರೀ ದುಡ್ಡು ಮಾಡ್ತಾನೆ ಇದೀವಿ ಅಲ್ಲ ನೋಡಿ ಹೆಂಗೆ ಎಷ್ಟು, ಒಂದ್ ನಿಮಿಷ. ಯಾಕೆ ಹೇಳಿ ಸರ್ ಈಗ?